ಈ ತರ ಡಿಲೇ ಮಾಡಿದ್ರೆ ಸೊ ನಾವು ಏನೇ ನಾವು ಪ್ರೂವ್ ಮಾಡಬೇಕು ಅಂತ ಅನ್ಕೊಂಡಿದ್ದಾನೋ ಅದನ್ನೆಲ್ಲ ನಾವು ನಾಶ ಮಾಡ್ಬೋದು ಅಂತ ಒಂದು ಪ್ಲಾನ್ ಅಲ್ಲಿ ಇದ್ದಾರೆ. ಇವಾಗ ಅವನ್ನ ಮನುಷ್ಯನೇ ಚೇಂಜ್ ಮಾಡ್ಬಿಡ್ಬೋದು. ಯಾರೋ ಅವನ್ನ ಬೇಕಾದ್ರೆ ಸಾಯಿಸ್ಬಿಟ್ಟು ಬೇರೆ ಯಾರಾದ್ರೂ ಅವ್ರ ಪರವಾಗಿರೋ ಮನುಷ್ಯನ ಕರ್ಕೊ ಬಂದ್ಬಿಟ್ಟು ಬ್ಲಾಕ್ ಮಾಸ್ಕ್ ಹಾಕ್ಬಿಟ್ಟು ಯಾರೋ ಇಲ್ಲೇ ಇರೋ ಜಾಗದಲ್ಲಿ ತೋರಿಸ್ಬಿಟ್ಟು ಅಲ್ಲಿ ಶವಗಳೇ ಇಲ್ಲ ಅಂತ ತೋರಿಸ್ಬಿಟ್ಟು ಆ ಕೇಸ್ನೇ ಕ್ಲೋಸ್ ಮಾಡಿ ಫುಲ್ ಕಂಪ್ಲೀಟ್ ನಮ್ಮ ಏನು ಸರ್ಕಾರ, ನಮ್ಮ ಕಾನೂನು, ನಮ್ಮ ಪೊಲೀಸ್ ಏನಿದೆಯೋ ಕಂಪ್ಲೀಟ್ ಫೇವರ್ ಟು ಆ ಮನುಷ್ಯನಿಗಿದೆ. ಮತ್ತೆ CBI ಅವ್ರಿಗೂ ಕೊಟ್ರು. ಸೊ ಅವ್ರು ಬಂದ್ಬಿಟ್ಟು ಏನ್ ಕಿತ್ತು ದಬ್ಬಾಗ್ಬಿಟ್ರು. CBI ಗಿಂತ ದೊಡ್ಡದಾಗು ಈ SIT. ಸೊ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಮಿ ಸಂತು ಬ್ಲಾಗ್ಸ್. ಸೊ ವಿಡಿಯೋ ಮಾಡಿ ತುಂಬಾ ದಿನ ಆಯ್ತು. ಬರೀ ಟ್ರೈ ಮಾಡೋದು ಮತ್ತೆ ಒಂದು ಎರಡ್ ಮೂರು ವಿಡಿಯೋ ಮಾಡೋದು, ಸ್ಟಾಪ್ ಮಾಡೋದು, ಇದೇ ಆಗೋಯ್ತು ನಂದು. ಸೊ ಇನ್ ಮುಂದೆಗಾದ್ರೂ ನಾನು ಖಂಡಿತ ಪ್ರಯತ್ನ ಪಡ್ತೀನಿ, ವಿಡಿಯೋಸ್ ಎಲ್ಲ ಮಾಡ್ತಾನೆ ಇರ್ತೀನಿ. ನಿಮ್ ಸಪೋರ್ಟ್ ಬೇಕೇ ಬೇಕಾಗುತ್ತೆ, ಸಪೋರ್ಟ್ ಮಾಡಿ. ಸೊ ಇದೇ ಕೊನೆ ಲಾಸ್ಟ್. ಇನ್ ಮುಂದೆ ನಾನು ವಿಡಿಯೋ ಮಾಡಿಲ್ಲ ಅಂದ್ರೆ ಖಂಡಿತ ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡ್ಬಿಡ್ತೀನಿ. ವಿಡಿಯೋಸ್ ಇನ್ ಮುಂದೆ ಮಾಡೋದೇ ಇಲ್ಲ, ಇದೇ ಲಾಸ್ಟ್ ಅಂಡ್ ಫೈನಲ್. ಸೊ ನಿಮ್ಮ ಸಪೋರ್ಟ್ ಕೇಳ್ತಾ ಇದ್ದೀನಿ. ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಒಂಥರ ಮೋಟಿವೇಶನ್, ಕಾನ್ಫಿಡೆನ್ಸ್ ಬರುತ್ತೆ. ಜನ ನಾನು ನೋಡ್ತಿದ್ದಾರೆ, ನನಗೂ ವ್ಯೂಸ್ ಬರ್ತಿದೆ, ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ ಅಂತ. ಸೊ ಅದಕ್ಕೆ ಮುಂಚೆ ಈ ವಿಡಿಯೋ ನಾನು ವ್ಯೂಸು ಸಬ್ಸ್ಕ್ರೈಬರ್ಸ್ಗೋಸ್ಕರ ಮಾಡ್ತಿಲ್ಲ. ಸೊ ಇವಾಗ ಆಗ್ತಿರೋ ಒಂದು ನ್ಯೂಸು ಯಾರ್ಯಾರು ಅನ್ಯಾಯ ಆಗಿದೆ, ಇಷ್ಟೊಂದು ಎಲ್ಲ ನಡೀತಿದೆ ಅಂತ ನಾನೊಂದು ಶಾಕ್ಗೆ ಇದಾಗಿ ವಿಡಿಯೋ ಮಾಡ್ತಿದ್ದೀನಿ. ಸೊ ಖಂಡಿತ ಸಪೋರ್ಟ್ ಮಾಡಿ ಮತ್ತೆ ಶೇರ್ ಮಾಡಿ. ಶೇರ್ ಮಾಡಿದ್ರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಸೊ ತುಂಬ ಜನ ನೋಡ್ದಂಗೂ ಆಗುತ್ತೆ. ಯಾಕಂದರೆ ಬೇರೆ ವಿಡಿಯೋ ಆಗಿದ್ದರೆ ನಾನು ಹೇಳ್ತಾನೆ ಇರಲಿಲ್ಲ. ಸೊ ಈ ವಿಷಯ ಆ ಥರ ಇರೋದಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ. ಸೊ ವಿಷಯ ಏನಪ್ಪ ಅಂದರೆ, ಇನ್ಸ್ಟಾಗ್ರಾಮು, ಯೂಟ್ಯೂಬು ಎಲ್ಲೇ ಓಪನ್ ಮಾಡಿದ್ರು ಬರೀ ಧರ್ಮಸ್ಥಳ. ಸೊ ಇವಾಗ ಒಂದೋ ಎರಡೋ ನಮ್ಮ ಮೇನ್ ಸ್ಟ್ರೀಮ್ ಚಾನಲ್ಸಲ್ಲೆಲ್ಲ ಬರ್ತಿದೆ, ಕನ್ನಡ ಇದು ನ್ಯೂಸ್ ಚಾನಲ್ಸಲ್ಲೆಲ್ಲ. ಅದು ಬಿಡಿ, ಅದೆಲ್ಲ ಅವರೆಲ್ಲ ಹಾಕಿದ್ದೆಲ್ಲ ರುಬ್ಬಿ ಅದನ್ನೇ ತೋರಿಸ್ತಾ ಇರ್ತಾರೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಂತೂ ನಿಮಗೆ ಒಬ್ಬೊಬ್ರಂತೂ ಜೆನ್ಯೂನ್ ಆಗಿ ಎಲ್ಲ ಹೇಳ್ತಾರೆ. ಸೊ ಸಮೀರ್ ಲಾಸ್ಟ್ ಇಯರ್ ಏನು ಮಾಡಿದ್ದ ವಿಡಿಯೋ ತುಂಬ ಜನಕ್ಕೆ ಗೊತ್ತಾಯಿತು. ಅದಾದಮೇಲೆ ಏನು ಅಷ್ಟೊಂದು ಒಂದು ಸ್ವಲ್ಪ ಜನ ಮಾತಾಡಿದ್ರು. ಆಮೇಲೆ ಒಂದು 6 ತಿಂಗಳು, 1 ವರ್ಷ ಆದಮೇಲೆ ಎಲ್ಲರೂ ಮರ್ತೋಗ್ಬಿಟ್ರು. ಮತ್ತೆ ಇವಾಗ ಏನು ಒಂದು 20 ದಿನದಿಂದ ಈ ಒಂದು ಟ್ವಿಸ್ಟ್ ಆಗಿದೆ. ಸೊ ಅದರಿಂದ ಫುಲ್ ಎಲ್ಲರೂ ಶಾಕು, ನಂಬೋಕೆ ಆಗ್ತಿಲ್ಲ ಯಾರೂ. ಆ ಥರ ಒಂದು ಟ್ವಿಸ್ಟ್ ಟರ್ನ್ ಬಂದಿದೆ ಇದಕ್ಕೆ. ಬರೀ ಸೌಜನ್ಯ ಬಗ್ಗೆ ಮಾತ್ರ ಈ ಥರ ಆಗಿದೆ, ಸೌಜನ್ಯಗೆ ಮಾತ್ರ ಅನ್ಯಾಯ ಆಗಿದೆ ಅಂತ ನಾವು ಇಷ್ಟು ದಿನ ಅನ್ಕೊಂತಿದ್ವಿ. ಧರ್ಮಸ್ಥಳದಲ್ಲಿ ಯಾರು ಸೌಜನ್ಯನ ರೇಪ್ ಅಂಡ್ ಮರ್ಡರ್ ಮಾಡಿ ಕೊಲೆ ಮಾಡಿದ್ರು, ಬರೀ ಸೌಜನ್ಯಗೋಸ್ಕರ ನ್ಯಾಯ ಸಿಗಬೇಕು ಅಂತ ತುಂಬ ಜನ ಹೋರಾಟ ಮಾಡ್ತಿದ್ರು. ಸೊ ಸಮೀರು ವಿಡಿಯೋ ಮಾಡಿದ್ದ, ಅಷ್ಟು ಮಾತ್ರ ನಮಗೆ ಗೊತ್ತಿದ್ದು. ಬಟ್ ಒಂದು 20ನೇ ದಿನದಿಂದ ಹಿಂದೆ ಯಾರೋ ಒಬ್ಬ ಅನಾಮಿಕ ಬಂದ್ಬಿಟ್ಟು, ಸೊ ನಾನು ಈ ಥರ ಒಂದು 100 ಶವಗಳನ್ನೆಲ್ಲ ಊತಾಕಿದ್ದೀನಿ ಧರ್ಮಸ್ಥಳ ಔಟ್ಸೈಡಲ್ಲೆಲ್ಲ, ಫಾರೆಸ್ಟು ಮತ್ತು ಸುತ್ತಮುತ್ತ ಎಲ್ಲ ಶವಗಳನ್ನೆಲ್ಲ ಊತಾಕಿದ್ದೀನಿ ಅಂತ ಹೇಳಿದನು. ಫುಲ್ ಗುರು. ಸೊ ಈ ಥರ ಒಂದು ಧರ್ಮಸ್ಥಳದಲ್ಲಿ ಈ ಥರ ಒಂದು ಘಟನೆಗಳು ಎಲ್ಲ ನಡೆದಿದೆ ಅಂತ ಯಾರೂ ನಂಬೋಕೆ ಆಗಲ್ಲ. ಸೊ ನಂಬಲೇಬೇಕು. ಯಾಕಂದರೆ ನಮ್ಮ ಈ ಅಧಿಕಾರಿಗಳು, ನಮ್ಮ ಪೊಲೀಸ್ ಅವರು ಈ ಆ್ಯಕ್ಷನ್ಗಳು, ಅವ್ರು ಮಾಡ್ತಿರೋ ಕೆಲಸಗಳನ್ನ ನೋಡಿದ್ರೆ ಸೊ ಖಂಡಿತ ನಂಬಲೇಬೇಕಾಗುತ್ತೆ. ಸೊ ಆ ಥರ ಇದೆ ಒಂದು ಸಿಚುವೇಶನ್ ಇವಾಗ ಮಾತಾಡೋದೇನು ಅಂದರೆ, ಇವಾಗ ಯಾರೋ ಬಂದು ಇವಾಗ ಕೇಸ್ ಮಾಡಿದ್ದಾನೆ, ನಾನು ಈ ಥರ ಒಂದು ಶವಗಳನ್ನೆಲ್ಲ ಊತಾಗಿದ್ದೀನಿ ಅಂತ. ಸೊ ಇವಾಗ ಅವನಿಗೆ FIR ಮಾಡಿದ್ದಾರೆ. ಸೊ ಇವಾಗ ಮುಂದೆಗೆ ಕೇಸ್ ಹೋಗಿದೆ. ಇವಾಗ ಅವನ್ನ ಕರ್ಕೊಂಡು ಹೋಗಿ ಆ ಶವಗಳನ್ನೆಲ್ಲ ತೋರಿಸಿ ಅದನ್ನೆಲ್ಲ ಹೊರಗಡೆ ಯಾಕೆ ತೆಗ್ದಿಲ್ಲ ಅಂತ ನಮ್ದೊಂದು ಪ್ರಶ್ನೆ ಇವಾಗ. ಅಲ್ಲ, ಇವಾಗ ಅವ್ನು ತೆಗ್ದ, ಇವಾಗ ಈ ಕೇಸು ಧರ್ಮಸ್ಥಳ ಆಗಿಲ್ಲ ಅಂದಿದ್ರೆ, ಬೇರೆ ಯಾವ್ದಾದ್ರು ಕೇಸ್ ಆಗಿದ್ರೆ, ಅವ್ನು ಬಂದು ಇದೇ ತರ ಹೇಳಿದ್ರೆ ಒಂದೇ ಒಂದು 1 hour 2 hours ಅಲ್ಲಿ ನೀವು ಹೋಗಿ ಅದು ಏನಿದೆಯೋ ಅವ್ನು ಹೇಳಿರೋದು ಸುಳ್ಳ ನಿಜನ ಅಂತ ನೀವು ಅದನ್ನ ಕ್ಲಾರಿಫೈ ತಗೊಂತಿದ್ರಿ. ಬಟ್ ಇವಾಗ ಅವ್ನು ಕಂಪ್ಲೇಂಟ್ ಮಾಡಿ ಒಂದು 15-20 ದಿನ ಆಗಿದ್ರು ಇನ್ನೂ ನೀವು ಹೋಗಿ ಚೆಕ್ ಮಾಡ್ದಿರಾ, ಇದನ್ನ ಡಿಲೇ ಮಾಡ್ತಿರೋದು ಯಾಕೋ ಅಂತ ನಿಜ ಯಾರಿಗೂ ಗೊತ್ತಿಲ್ಲ ಅನ್ನೋದಕ್ಕಿಂತ ಜನಕ್ಕೆ ಒಂದು ಕ್ಲಾರಿಟಿ ಬಂದ್ಬಿಟ್ಟಿದೆ ಯಾಕೆ ಇವ್ರು ಈ ಥರ ಡಿಲೇ ಮಾಡ್ತಿದ್ದಾರೆ ಅಂತ. ಸೊ ಫುಲ್ ಕಂಪ್ಲೀಟ್ ನಮ್ಮ ಏನು ಸರ್ಕಾರ, ನಮ್ಮ ಕಾನೂನು, ನಮ್ಮ ಪೊಲೀಸ್ ಏನಿದೆಯೋ ಕಂಪ್ಲೀಟ್ ಫೇವರ್ ಟು ಆ ಮನುಷ್ಯನಿಗಿದೆ. ಯಾರು ಈ ಕೆಲಸಗಳನ್ನೆಲ್ಲ ಮಾಡಿದ್ದಾನೆ, ಯಾರು ಹೇಳ್ತಾರೆ. ಸೊ ಏನು ಭಯ ಪಡೆದೇನು ಬೇಡ ಗುರು. ಸೊ ಯಾರಂತಾರೆ ನಕಲಿ ದೇವಮಾನವ ಅಂತ ಹೇಳ್ತಾರೆ. ಸೊ ಕಂಪ್ಲೀಟ್ ಫೇವರ್ ಎಲ್ಲ ಆ ಕಡೆನೇ ತೋರಿಸ್ತಿದ್ದಾರೆ. ಸುಮ್ಮನೆ ಏನೋ ಜನರು ಒತ್ತಾಯದಿಂದ ಏನೋ ಒಂದು ಸ್ವಲ್ಪ SIT ಮತ್ತೆ ಈ ಪೊಲೀಸ್ ಎಲ್ಲ ನೇಮಕ ಮಾಡಿ ಏನೋ ಎಂಕ್ವೈರಿ ಮಾಡಿ ಇದು ಮಾಡಿ ಅಂತ ಏನೋ ಒಂದು ಸೇಫ್ ಆಗೋದಕ್ಕೆ ನೋಡ್ತಿದ್ದಾರೆ ಅಷ್ಟೇ ಹೊರತು ಫುಲ್ ಫ್ಲೆಡ್ಜ್ ಆಗಿ ಇದನ್ನ ಕಂಪ್ಲೀಟ್ ಆಗಿ ಒಂದು ಕೈಗೆ ತಗೊಂಡು ಇದಕ್ಕೆ ಯಾರ್ಯಾರು ಅನ್ಯಾಯ ಆಗಿದೆಯೋ ಅವ್ರಿಗೆಲ್ಲ ನ್ಯಾಯ ಕೊಡಿಸ್ಬೇಕು ಅಂತ ಸರ್ಕಾರನೂ ನೋಡ್ತಿಲ್ಲ, ಪೊಲೀಸ್ ಅವರು ನೋಡ್ತಿಲ್ಲ. ಫುಲ್ ಕಂಪ್ಲೀಟ್ ಆಗಿ ಅವ್ರ ಕಡೆನೇ ಇದೆ ಇದು. ಇನ್ನು ಅದಕ್ಕೆ ಒಂದು 20-15 ದಿನ ಆಗಿದ್ರು ಅವ್ರನ್ನ ಕರ್ಕೊಂಡೋಗಿ ಆ ಶವಗಳು ಎಲ್ಲಿದೆ, ಎಲ್ಲಿ ತೋರಿಸು ಅಂತ ಅದನ್ನ ಒಂದು ನಿಜನ ಸುಳ್ಳ ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನ ಪಡ್ತಿಲ್ಲ ಅವರು. ಅಂದರೆ
ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಚಿಕ್ಕ ಮಗುಗೂ ಗೊತ್ತಾಗ್ಬಿಡುತ್ತೆ ಇದು ಏನ್ ನಡೀತಿದೆ ಅಂತ. ಖಂಡಿತ ಇದು ಮುಂದೆಗೆ ಇದು ಆಗೋ ಸಾಧ್ಯತೆ ಇಲ್ಲ ಗುರು. ಸೊ ಇದಕ್ ಮುಂಚೆ ಸೌಜನ್ಯ ಕೇಸಲ್ಲಿ ಏನಾಗಿತ್ತು, ಸೊ CID ಕೊಟ್ಟಿದ್ರು, ಅವ್ರು ಬಂದು ಏನೋ ಮಾಡಿದ್ರು, ಸಂತೋಷ್ ರಾವ್ನ ಅವನ್ನೇ ಆರೋಪಿ ಅಪರಾಧಿ ಅಂತ ಅವನ್ನೇ ಕೂರಿಸಿ ಜೈಲ್ಗೆ ಹಾಕಿದ್ರು. ಮತ್ತೆ CBI ಅವ್ರಿಗೂ ಕೊಟ್ರು. ಸೊ ಅವ್ರು ಬಂದ್ಬಿಟ್ಟು ಏನ್ ಕಿತ್ತು ದಬ್ಬಾಗ್ಬಿಟ್ರು. CBI ಗಿಂತ ದೊಡ್ಡದಾಗು ಈ SIT. ಅವ್ರು ಬಂದು ಅದೇ ಸೇಮ್ ಕತೆ ಹೊಡೆದು ಸೊ ಲಾಸ್ಟ್ಗೆ ಹೋದ್ರು. ಸೊ ದುಡ್ಡಿದ್ರೆ ಯಾರನ್ನ ಬೇಕಾದ್ರೂ ಕೊಂಡ್ಕೋಬಹುದು ಗುರು. ಸೊ ಈ ತರ ಆಗಿದೆ. ಪ್ರಭಾವಿ ಅಂದ್ರೆ ಇವಾಗ SIT ಬರ್ತಾರೆ, ಅವ್ರನ್ನ ಏನು ಇದ್ ಮಾಡೋದು ಅಷ್ಟೊಂದು ಕಷ್ಟನಾ ಹೇಳಿ. ಅವ್ರಿಗೊಂದು ಅಷ್ಟು ಇಷ್ಟ ಮಾಡಿದ್ರೆ ಅವರು ಅಷ್ಟೇ ನಾಳೆ ಏನೋ ಒಂದು ಅದು ಇದು ಎಂಕ್ವೈರಿ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಯಾವುದೋ ಒಂದು ರಿಪೋರ್ಟ್ ಕೊಡ್ತಾರೆ. ಸೊ ಕೇಸ್ ಕ್ಲೋಸ್ ಅಂತ ಸುಮ್ಮನೆ ಹೋಗ್ತಾರೆ ಅಷ್ಟೇ. ಇನ್ನೊಂದು 6 ತಿಂಗಳು 3 ತಿಂಗಳು ನಡೆಯುತ್ತೆ, ಆಮೇಲೆ ಎಲ್ಲ ಕ್ಲೋಸ್ ಅಂತ ಸುಮ್ಮನೆ ಜನ ಎಲ್ಲ ಮರ್ತೋಗ್ಬಿಡ್ತಾರೆ. ಇವಾಗ ಅವನೇನಿದ್ದಾನೆ, ಅವನು ಯಾರೋ ಬಂದ್ಬಿಟ್ಟು ಇವಾಗ ನಾನು ಈ ತರ ಒಂದು ಶವಗಳನ್ನೆಲ್ಲ ಊತಾಕಿದ್ದೀನಿ ಅಂತ ಹೇಳಿದಾನೆ. ಸೊ ಇದನ್ನ ಡಿಲೇ ಮಾಡ್ದಿರಾ ಅವನ್ನ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಊತಾಕಿದ್ದಾನೆ ಅಂತ ಎಲ್ಲ ತೋರಿಸಿ ಹೊರಗಡೆ ತೆಗ್ದು ಇದು ಆದಷ್ಟು ಬೇಗ ಯಾರ್ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರಿಗೆಲ್ಲ ನ್ಯಾಯ ಕೊಡಿಸಿ ಆ ಶವಗಳನ್ನೆಲ್ಲ ವಾಪಸ್ ತೆಗೆದು ಅವ್ರಿಗೆ ಅಂತ್ಯ ಸಂಸ್ಕಾರ ಏನೇನು ಯಾವ ತರ ನಡಿಬೇಕು ಅಂತ ಅವ್ರಿಗೆಲ್ಲ ಮಾಡಿಸಿ ಇದೆಲ್ಲ ನಡೆದ್ರೆ ಜನಕ್ಕೆಲ್ಲ ಒಂದು ನಂಬಿಕೆ ಬರುತ್ತೆ. ಈ ಕಾನೂನು, ಪೊಲೀಸು, ಈ ರಾಜಕಾರಣಿಗಳು, ಅಧಿಕಾರಿಗಳು ಇವ್ರ ಮೇಲೆ ಒಂದು ನಂಬಿಕೆ ಬರುತ್ತೆ. ಇದೇನಾದ್ರೂ ಆಗಿಲ್ಲ ಅಂದ್ರೆ ಗುರು ನಿಜ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಸೊ ಇದರಲ್ಲಿ ಯಾರ್ಯಾರು ಕೈವಾಡ ಇದೆ, ಏನೇನ್ ಮಾಡಿದ್ದಾರೆ, ಪೊಲೀಸ್ ಅವ್ರು ಏನೇನ್ ಮಾಡಿದ್ದಾರೆ, ರಾಜಕಾರಣಿಗಳು ಏನ್ ಮಾಡಿದ್ದಾರೆ, ದುಡ್ಡಿರೋರು ಏನೇನು ಯಾರ್ಯಾರನ್ನ ಯಾವ ತರ ಬಳಸ್ಕೊಂತಾರೆ ಅಂತ ಚಿಕ್ಕ ಮಗುಗೂ ಹಾಲು ಕುಡಿಯೋ ಮಗುಗೂ ಗೊತ್ತಾಗ್ಬಿಡುತ್ತೆ. ಸೊ ಇದಂತೂ ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಸೊ ನಮ್ಮ ಪೊಲೀಸವರು ಮತ್ತೆ ನಮ್ಮ ರಾಜಕಾರಣಿಗಳು, ನಮ್ಮ ಕೋರ್ಟು ನಮ್ಗೆ ಯಾರನ್ನೂ ನಂಬೋ ಸಾಧ್ಯತೆ ಇಲ್ಲ ಗುರು ಇಲ್ಲಿ. ಸೊ ನಿನ್ನ ಹತ್ರ ದುಡ್ಡಿದ್ರೆ ನೀನ್ ಎಲ್ಲರನ್ನೂ ಕೊಂಡ್ಕೊಂಡು ನಿನ್ನ ಕೆಲ್ಸಕ್ಕೆ ನೀನ್ ಬಳಸ್ಕೋಬಹುದು. ಆ ತರ ಆಗೋಗಿದೆ ನಮ್ಮ ಇಂಡಿಯಾದಲ್ಲಿ ಇವಾಗ ವಾಪಸ್ ಬಂದಿರೋದು ಏನಕ್ಕಂದ್ರೆ, ಸೊ ತುಂಬಾ ವರ್ಷದಿಂದ ಅವನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ಕೊಂಡಿದ್ದು, ಅವನ ಕೈಯಲ್ಲಿ ಏನೇನು ಕೆಲಸ ಮಾಡಿದಾರೆ ಅಂತ ಅವನ್ಗೆ ಎಲ್ಲ ಗೊತ್ತಿದೆ. ಲೈಫ್ ಥ್ರೆಟ್ ಇದ್ದಿದ್ದರಿಂದ ಅವ್ನು ಧರ್ಮಸ್ಥಳ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ವಾಸವಾಗಿದ್ದ. ಸೊ ಇವಾಗ ಅವನು ಗಿಲ್ಟಿ ಫೀಲ್ ಆಗಿ ವಾಪಸ್ ಬಂದು ನಾನು ಈ ತರ ಎಲ್ಲ ಮಾಡಿದ್ದೀನಿ, ಧರ್ಮಸ್ಥಳದಲ್ಲಿ ಈ ತರ ಎಲ್ಲ ನನ್ನ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದಾರೆ, ಸೊ ಶವಗಳನ್ನೆಲ್ಲ ಊದ್ಸಾಕಿದ್ದಾರೆ ನನ್ನ ಹತ್ರ ಅಂತ ಅವನು ಹೇಳಿಕೆ ಕೊಟ್ಟಿದ್ದಾನೆ. ಸೊ ಅವನಿಗೆ ಕೋರ್ಟ್ ಹತ್ರ ಕರ್ಕೊಂಡೋಗಿ ಸೊ ಜಡ್ಜ್ ಮುಂದೆ ಎಲ್ಲ ಇದು ಮಾಡಿಸಿದ್ದಾರೆ. ಅದೆಲ್ಲ ಮಾಡಿಸಿನೂ ಇವಾಗ ಯಾಕೆ ಇಷ್ಟೊಂದು ಲೇಟ್ ಮಾಡ್ತಿದ್ದಾರೆ ಅಂತೂ ಗೊತ್ತಾಗ್ತಿಲ್ಲ ಅಂದ್ರೆ ನಮ್ ಜನಕ್ಕೆ ಗೊತ್ತಾಗ್ತಿಲ್ಲ. ಸೊ ಅವ್ರಿಗೆ ಒಂದು ಕ್ಲಾರಿಟಿ ಇದೆ, ಈ ತರ ಡಿಲೇ ಮಾಡಿದ್ರೆ ಸೊ ನಾವು ಏನೇನು ಅವನು ಪ್ರೂವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೋ ಅದನ್ನೆಲ್ಲ ನಾವು ನಾಶ ಮಾಡ್ಬೋದು ಅಂತ ಒಂದು ಪ್ಲಾನ್ ಅಲ್ಲಿ ಇದ್ದಾರೆ ಅಷ್ಟೇ ಹೊರತು ಇದನ್ನ ಬೇರೆ ಇದೇ ಇಲ್ಲ ಇದರಲ್ಲಿ. ಸೊ ಖಂಡಿತ ಜನ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕು ಗುರು. ಸೊ ಅವರೆಲ್ಲ ತುಂಬಾ ಸೀರಿಯಸ್ ಆಗಿ ತಗೊಂಡ್ರೆ ಈ ಕೇಸ್ಗೆ ಏನಾದ್ರೂ ಒಂದು ನ್ಯಾಯ ಸಿಗೋ ಸಾಧ್ಯತೆ ಇದೆ. ಜನ ಏನಾದ್ರೂ ಮಾತಾಡಿಲ್ಲ, ಸರ್ಕಾರದ ಮೇಲೆ ಒತ್ತಡ ಹಾಕಿಲ್ಲ, ಪೊಲೀಸ್ ಅವ್ರಿಗೆ ಕ್ವಶನ್ ಮಾಡಿಲ್ಲ ಅಂದ್ರೆ ಖಂಡಿತ ಈ ಕೇಸ್ ಕಂಪ್ಲೀಟ್ ಫೇವರು ಅವ್ರಿಗೆ ಹೋಗ್ಬಿಡುತ್ತೆ. ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ಒಂದು ರಿಪೋರ್ಟ್ ಬರೋ ಸಾಧ್ಯತೆಗಳು ಇದೆ ಮುಂದೆಗೆ. ಸೊ ತುಂಬಾ ಜನ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ತುಂಬಾ ನಾನು ನೋಡಿದೆ ವಿಡಿಯೋಗಳೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಪಾದಯಾತ್ರೆ ಮಾಡ್ತಿದ್ದಾರೆ ಬೆಂಗಳೂರಿಂದ, ಬೇರೆ ಡಿಸ್ಟಿಕ್ ಇಂದ ಧರ್ಮಸ್ಥಳಕ್ಕೆ, ಅಲ್ಲಿವರೆಗೂ ಹೋಗಿ ಅಲ್ಲಿ ಜನ ಅವ್ರನ್ನ ದರ್ಶನಕ್ಕೆ ಬಿಡದಿರ ಅಲ್ಲೇ ಸ್ಟಾಪ್ ಮಾಡಿ ಅವ್ರನ್ನೆಲ್ಲ ಏನೋ ಒಂದು ಕಿರಿಕಿರಿ ಇದ್ ಮಾಡಿ ಅವ್ರಿಗೆ ದರ್ಶನಕ್ಕೆ ಒಂದು ಇದ್ ಮಾಡ್ಕೊಡ್ತೀರಾ. ತುಂಬಾ ಒಂದು ಹೋರಾಟ ನಡೀತಿದೆ ಅಲ್ಲಿ, ತುಂಬಾ ಜನ ಮಾತಾಡ್ಬೇಕು. ಸೊ ಮತ್ತೆ ಇದಕ್ಕೆ SIT ಅಂತ ಏನು ನಮ್ಮ ಸರ್ಕಾರ ಇದನ್ನ ರಚನೆ ಮಾಡಿದೆ, ಅವರೆಲ್ಲ ಒಂದು ಅವ್ರ ಕರ್ತವ್ಯ ಏನಿದೆಯೋ ಅದನ್ನ ಕರೆಕ್ಟಾಗಿ ನೀಟಾಗಿ ಮಾಡಿದ್ರೆ ಇದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಅವ್ರೇನಾದ್ರೂ ಸುಮ್ನೆ ಏನೋ ಮಾಡಿದ್ದಾರೆ, ಸೊ ಇವರೇ ಅವ್ರನ್ನ ಬೇಕಾದ್ರೆ ಮ್ಯಾನಿಪುಲೇಟ್ ಮಾಡಿ, ಸೊ ಸುಮ್ನೆ ಹೋಗಪ್ಪ SIT ರಚನೆ ಮಾಡಿದೀವಿ ಅದನ್ನೇನೋ ಒಂದು ಇನ್ವೆಸ್ಟಿಗೇಟ್ ಮಾಡು, ಅದು ಇದು ಮಾಡು ಅಂತ ಅವ್ರಿಗೆ ಇವರೇ ಅವ್ರನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ ಏನೋ ಒಂದು ಸ್ವಲ್ಪ ದಿನ ಕೆಲಸ ಮಾಡಿ ಸುಮ್ನೆ ಹೊರಗಡೆ ಬರ್ತಾರೆ ಅಷ್ಟೇ. ಸುಮ್ನೆ ಅವ್ರಿಗೆ ಪ್ರಭಾವಿಗಳು, ದುಡ್ಡಿದೆ, ಮನಿ ಇದೆ, ಅವ್ರಿಗೂ ಬೇಕಾದ್ರೆ ಒಂದ್ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅವ್ರನ್ನ ನಮ್ಗೆ ಪರವಾಗಿ ಏನಾದ್ರು ಒಂದು ಇದಾಗ್ಬಿಟ್ಟು ಚಿಕ್ಕದಾಗಿ ಮಾಡ್ಬಿಟ್ಟು ನೀವು ವಾಪಸ್ ಹೋಗಿ ಅಂತ ಹೇಳಿದ್ರೆ ಮುಗೀತು ಅಲ್ಲಿಗೆ ಕತೆ. ಸೊ ಇಷ್ಟು ದಿನ ಮಾತಾಡಿದ್ದು ಇದೆಲ್ಲ ಹೋರಾಟ ಇದೆಲ್ಲ ವೇಸ್ಟ್ ಆಗುತ್ತೆ ಅಷ್ಟೇ, ಡಿಲೇ ಮಾಡ್ತಿದ್ದಾರೆ. ಸೊ ಇವಾಗ ಅವ್ನು ಯಾರು ಬಂದು ಹೇಳಿಕೆ ಕೊಟ್ಟಿದ್ದಾನೆ, ಇವಾಗ ಅವನ ಫೇಸು ರಿವೀಲ್ ಆಗಿಲ್ಲ. ಸೊ ಅವನೇ ಹೇಳ್ಕೊಂಡಿದ್ದಾನೆ, ಸೊ ನಂದು ಬಂದು ಮುಂದೆ ಹೇಳ್ತೀನಿ, ನನಗೆ ಫುಲ್ ಪ್ರೊಟೆಕ್ಷನ್ ಕೊಟ್ರೆ ನನ್ನ ಲೈಫ್ ಥ್ರೆಟನ್ ಇದೆ, ಅದಕ್ಕೆ ನನಗೆ ಫೇಸ್ ರಿವೀಲ್ ಮಾಡಬಾರ್ದು ಅಂತ ಅವನೇ ಹೇಳಿದ್ದಾನೆ. ಸೊ ಅದಕ್ಕೆ ಅವನಿಗೆ ಬ್ಲ್ಯಾಕ್ ಒಂದು ಮಾಸ್ಕ್ ಹಾಕ್ಬಿಟ್ಟು ಕರ್ಕೊ ಬಂದಿದ್ದಾರೆ. ಇವಾಗ ಅದೊಂದು ಅಡ್ವಾಂಟೇಜ್ ಆಗುತ್ತೆ ಅವ್ರಿಗೆ, ಯಾಕಂದ್ರೆ ಇವಾಗ ಅವನು ಫೇಸು ಯಾರಿಗೂ ಗೊತ್ತಿರಲ್ಲ. ಇವಾಗ ಅವನ್ನ ಮನುಷ್ಯನೇ ಚೇಂಜ್ ಮಾಡ್ಬಿಡ್ಬೋದು. ಯಾರೋ ಅವನ್ನ ಬೇಕಾದ್ರೆ ಸಾಯಿಸ್ಬಿಟ್ಟು ಬೇರೆ ಯಾರಾದ್ರೂ ಅವ್ರ ಪರವಾಗಿರೋ ಮನುಷ್ಯನ ಕರ್ಕೊ ಬಂದ್ಬಿಟ್ಟು ಬ್ಲ್ಯಾಕ್ ಮಾಸ್ಕ್ ಹಾಕ್ಬಿಟ್ಟು ಯಾರೋ ಇಲ್ಲದೆ ಇರೋ ಜಾಗದಲ್ಲಿ ತೋರಿಸ್ಬಿಟ್ಟು ಅಲ್ಲಿ ಶವಗಳೇ ಇಲ್ಲ ಅಂತ ತೋರಿಸ್ಬಿಟ್ಟು ಆ ಕೇಸ್ನೇ ಕ್ಲೋಸ್ ಮಾಡ್ಬೋದು. ಈ ತರನೂ ನಡಿಬೋದು ಡಿಲೇ ಮಾಡಿದ್ರೆ. ಸೊ ಆ ಮನುಷ್ಯ ಇವಾಗ
ಸೊ ನಿಜಾನ ಸುಳ್ಳ ಅಂತ ಗೊತ್ತಾಗಬೇಕು ಅಂದರೆ ಸದ್ಯ ಆದಷ್ಟು ಬೇಗ ನಡೆದಿದೆ. ಸೊ ಎಲ್ಲೆಲ್ಲಿ ಅವ್ನು ಶವಗಳನ್ನೆಲ್ಲ ಊತಾಕಿದ್ದಾನೆ ಅಲ್ಲಿ ಕರ್ಕೊಂಡೋಗಿ ಬೇಗ ತೆಗ್ಸಿ, ಸೊ DNA ಟೆಸ್ಟ್ ಮಾಡಿ ಯಾರ್ಯಾರ್ದು ಈ ಶವಗಳನ್ನೆಲ್ಲ ಅವ್ರಿಗೆಲ್ಲ ಹ್ಯಾಂಡ್ ಓವರ್ ಮಾಡಿ, ಸೊ ಆದಷ್ಟು ಬೇಗ ಇದನ್ನ ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆಲ್ಲ ಒಂದು ಶಿಕ್ಷೆ ಆಗಲಿ ಅಂತ ನಮ್ಮದು ಒಂದು ಇದು ಪ್ರಾರ್ಥನೆ ಅಷ್ಟೇ. ಗೊತ್ತೇ ನನಗಂತೂ ನಂಬಿಕೆ ಇಲ್ಲ ಇವರು ಈ ಪೊಲೀಸು, ಈ ಕಾನೂನು, ಈ ಯಾರು ನಮ್ಮ ರಾಜಕಾರಣಿಗಳು ಇವ್ರ ಬಗ್ಗೆ ಅಂತೂ ನನಗೆ ನಂಬಿಕೆ ಅಂತೂ ಇಲ್ಲ. ಖಂಡಿತ ಅವ್ರು ನಂಬ್ಕೊಂಡ್ರೆ ಆಗೋದೇ ಇಲ್ಲ. ಸುಮ್ಮನೆ ಏನೋ ಮಾಡಿದ್ದಾರೆ SIT ಅದು ಇದೆ ಅಂತ ಸುಮ್ಮನೆ ಜನರು ಒತ್ತಡಕ್ಕೆ ಅಷ್ಟೇ. ಅವ್ರ ಹತ್ರ ದುಡ್ಡಿದೆ, ಎಲ್ಲರನ್ನೂ ಇದು ಮಾಡ್ಕೊತೀರಿ. CID CBIನೇ ಸುಮ್ಮನೆ ಅವ್ರ ಕೆಲಸಕ್ಕೆ ಮಾಡಿಸ್ಕೊಂಡು ಅವ್ರ ಪರವಾಗಿ ಹೇಳಿಕೆ ಕೊಟ್ಕೊಂಡು ಸುಮ್ಮನೆ ಕಳಿಸಿದ್ದಾರೆ ಅಂದರೆ ಈ SIT ಯಾವ ಲೆಕ್ಕ ಹೇಳಿ ಅವ್ರಿಗೆ. ನಾನು ಹೇಳಬೇಕು ಅಂದ್ಕೊಂಡಿರೋ ಒಂದು ನನಗಿರೋ ಥಾಟ್ಸು, ನನಗೆ ಇದ್ದಿದ್ದ ಡೌಟ್ಸು ಹೇಳಬೇಕು ಅಂತ ಅನಿಸ್ತು. ಸೊ ಆದಷ್ಟು ಶೇರ್ ಮಾಡಿ. ಸೊ ನಾನು ಇದರ ಬಗ್ಗೆ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ, ಮುಂದೆ ಏನೇ ಅಪ್ಡೇಟ್ ಬಂದರೂ ನಾನು ನಿಮ್ಗೆ ಹೇಳ್ತಾನೆ ಇರ್ತೀನಿ. ಸೊ ಖಂಡಿತ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.